ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬಾಟ್ಲು ಸ್ಮೆಲ್ಲು ಬರ್ತಾ ಇರುತ್ತೆ. ಆಗ ಏನು ಮಾಡೋದು? ಹಾಗೆ ಇಟ್ಟರೆ ಒಂಥರ ಆಗೋಗಿಬಿಟ್ಟಿರುತ್ತೆ ಒಳಗಡೆ ಎಲ್ಲನೂ. ನೋಡಿ, ಒಂದು ಚಮಚದಲ್ಲಿ ಅರ್ಧ ಚಮಚದಷ್ಟು ಉಪ್ಪು, 2 ಬಾಟ್ಲಿಗೆ ಅರ್ಧ ಚಮಚ ಹಾಕ್ಕೊತಾ ಇದ್ದೀನಿ. ನಾವು ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ ವಿಮ್ಮು ಏನಾದರೂ ಬಳಸ್ತೀವಲ್ಲ, ಸಬೀನನೋ ಇಲ್ಲ ಸರ್ಪುಡಿ ಏನಾದರೂ ಸ್ವಲ್ಪ ಹಾಕ್ಕೋಬೇಕು. ನಾನು ವಿಮ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಬಿಸಿನೀರು ಹಾಕ್ಕೊಂಡ್ರೆ ಬ್ಯಾಕ್ಟೀರಿಯಾ ಅನ್ನೋದೆಲ್ಲ ಹೊರಟೋಗುತ್ತೆ. ನೋಡಿ, ಕ್ಲೀನಾಗಿ ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು ಬಾಟ್ಲನ್ನ. ನೋಡಿ, ಚೆನ್ನಾಗಿ ಶೇಕ್ ಮಾಡಬೇಕು. ಆ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಈಗ ವಾಶ್ ಮಾಡ್ಕೊಂಬರ್ತೀನಿ. ನೋಡಿ, ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿದ್ದೀನಿ. ನೋಡಿ, ಏಲಕ್ಕಿ ಒಂದು ಹಾಕಿಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಇಟ್ಬಿಟ್ರೆ ಸ್ಮೆಲ್ ಅನ್ನೋದು ಬರೋದಿಲ್ಲ. ಕ್ಲೀನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಬಾಟ್ಲು. ನೋಡಿ, ಆ ಥರ ಮಾಡೋದ್ರಿಂದನೂ. ನೋಡಿ, ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಇನ್ನೊಂದು ಟಿಪ್ಸು. ನೋಡಿ, ದಾಳಂಬ್ರಿ ಬಿಟ್ಟಿರ್ತೀವಿ, ಒಂಥರ ಆಗೋಗ್ಬಿಟ್ಟಿರುತ್ತೆ ಎಲ್ಲನೂ. ಸ್ವಲ್ಪ ದಿನ ಮಡಗಿದ್ರೆ, ಒಂದು 4 ದಿನ 5 ದಿನ ಹಾಗೆ ಮಡಗಿಬಿಟ್ರೆ ಒಂಥರ ಎಲ್ಲ ಒಣಗೋದಪ್ಪಂದು ಆಗೋಗ್ಬಿಟ್ಟಿರುತ್ತೆ. ನೋಡಿ, ಅದನ್ನು ನೀರಿಗೇ 1 ಗಂಟೆಗಳ ಕಾಲ ಹಾಕ್ಬಿಟ್ಟು ಇಟ್ಬಿಟ್ರೆ ಸಾಕು, ಫ್ರೆಶ್ ಆಗುತ್ತೆ. ನೋಡಿ, ಒಂಥರ ಒಣಗೋದಂಗಿತ್ತು, ಈಗ ನೋಡಿ ಆಗಿದೆ ಅಂತ. ನೋಡಿ, ಫ್ರೆಶ್ ಆಗಿದೆ. ನೋಡಿ, ಇನ್ನೊಂದು ಟಿಪ್ಸು. ನಾವು ಕಾಳುಗಳೆಲ್ಲ ನೆನೆಸಿಟ್ಟಿರಲ್ಲ, ರಾತ್ರಿ ಮರ್ತೋಗ್ಬಿಟ್ಟಿರ್ತೀವಿ, ಇಲ್ಲ ಬೆಳಗ್ಗೆ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಿ ನೆನೆಸಿಟ್ಟಿರಲ್ಲ. ನೋಡಿ, ಆಗ 1-2 ಗಂಟೆಗಳ ಕಾಲ ಮುಂಚಿತವಾಗಿ ಕಾಳುಗಳನ್ನು ನೆನೆಸ್ಬಿಟ್ಟು ಬಿಸಿನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಬಿಸಿನೀರಿಗೆ ಹಾಕ್ಬಿಟ್ಟಿಟ್ರೆ ಸಾಕು. ನೋಡಿ, 1-2 ಗಂಟೆ ಆದರೆ ಸಾಕು, ಚೆನ್ನಾಗಿ ನೆನೆದಿರುತ್ತೆ. ನೋಡಿ, ಬಿಸಿನೀರಿಗೆ ಹಾಕ್ಬಿಟ್ಟು ನೆನೆಸಿದ್ರೆ. ಈಗ ನೋಡಿ, ಮಾವಿನಕಾಯಿ ತಂದಿರ್ತೀವಿ, ಸಿಟಿಗಳ ಕಡೆ ಎಲ್ಲ ಆದರೆ ಮಾರ್ಕೆಟಲ್ಲಿ ತಂದಿರ್ತೀವಿ. ಅದೇ ನಮ್ಮ ಹಳ್ಳಿಗಳ ಕಡೆಯಲ್ಲಾದರೆ ಸಿಗುತ್ತೆ. ತೋಟಗಳ ಕಡೆ ಹೋದರೆ ನಾವು ಸ್ಟೋರೇಜ್ ಏನು ಮಾಡಲ್ಲ, ಹಾಗೆ ಮಡಗ್ತೀವಿ. ಬೇಕು ಅಂದಾಗ ಕಿತ್ಕೊಬರ್ತೀವಿ, ಗಿಡಗಳು ಇರುತ್ತೆ. ಆದ್ದರಿಂದ ಸಿಟಿಗಳ ಕಡೆ ಆದರೆ ಮಾರ್ಕೆಟಿಂದ ತಂದು ಎಷ್ಟು ದಿನ ಬೇಕಾದರೂ ಮಡ್ಕೋಬೋದು. ಈ ರೀತಿ ಮಡ್ಕೊಂಡ್ರೆ ನೋಡಿ, ಟಿಶ್ಯೂ ಪೇಪರ್ 1-2 ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ತೇವೆ ಎಲ್ಲ ಒರೆಸ್ಬಿಟ್ಟು ನೋಡಿ, ಆ ರೀತಿ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ 2 ಹಾಕ್ಕೊಂಡು ಮಾವಿನಕಾಯಿ ಇಟ್ಬಿಟ್ಟು ಆ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಆ ಥರ ಫೋಲ್ಡ್ ಮಾಡಿಕೊಂಡು ಒಂದು ಬ್ಯಾಗ್ಗೆ ಇಲ್ಲಾಂದರೆ ಒಂದು ಕವರಲ್ಲಾದರೂ ಪರವಾಗಿಲ್ಲ, ಬಾಕ್ಸ್ ಇದ್ದರೆ ಅದರಲ್ಲೂ ಸಹ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಬಿಟ್ರೆ 1 ವಾರ ಬೇಕಾದರೂ ಏನೂ ಆಗೋದಿಲ್ಲ, ಫ್ರೆಶ್ ಆಗಿರುತ್ತೆ. ನೋಡಿ, ನಾನು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ನೋಡಿ, ಈ ಥರ ಇಡೋದ್ರಿಂದ 1 ವಾರ 10 ದಿನ ಬೇಕಾದರೂ ಹಾಗೇ ಇರುತ್ತೆ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ.